ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ನವೋದಯ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಒಂದು ಚಾಪ್ಟರ್ ಮೇಲೆ ನಿಮ್ಮ ಕ್ವಶನ್ಸ್ ಬರ್ತದೆ. ಆ ಚಾಪ್ಟರ್ ಯಾವುದಪ್ಪ ಅಂತಂದಾಗ ವೃತ್ತಗಳು ಅಂತೇಳಿ ಕೇಳ್ತೇವೆ. ಹಾಗಾದರೆ ವೃತ್ತಗಳಿಗೆ ಸಂಬಂಧಿಸಿದಂಥ ಈ ಚಾಪ್ಟರ್ ಮೇಲೆ ಏನೇನು ಕ್ವಶನ್ಸ್ಗಳು ಆಗ್ತಾವು ಅಂತೇಳಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಏನಾಗಿದ್ದವು ಆ ಆಧಾರದ ಮೇಲೆ ಮಾತ್ರ ಏನು ಮಾಡ್ತಿರ್ತಾನಪ್ಪ ಅಂದಾಗ ಕ್ಲಾಸಸ್ನ ಮಾಡ್ತಿರ್ತಾನೆ. ಯಾಕಂದ್ರೆ ನೀವು ಚೆಕ್ ಮಾಡ್ಕೋಬಹುದು ಕ್ವಶನ್ ಪೇಪರ್ಗಳನ್ನು. ಹಾಗಾದ್ರೆ ಮತ್ತ ಏನೇನು ಕ್ವಶನ್ಸ್ನ ಕೇಳ್ತಿರ್ತಾನೆ, ಇಷ್ಟು ಬೇಸಿಕ್ಸ್ ಆದ್ರೂ ನಿಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ವೃತ್ತ ಅಂದ್ರೇನು? ಇಲ್ಲಿ ಡೆಫಿನೇಷನ್ಸ್ ಅದು ಏನು ಕೇಳಂಗಿಲ್ಲ. ವೃತ್ತ ಅಂದಾಗ ಸುಮ್ಮನೆ ನಾವು ಒಂದು ನಿರ್ದಿಷ್ಟವಾದಂಥ ಒಂದು ಬಿಂದು ಇರ್ತದೆ. ಈ ನಿರ್ದಿಷ್ಟವಾದಂಥ ಬಿಂದುವಿನಲ್ಲಿರುವಂಥ ಸಮದೂರದಲ್ಲಿರುವಂಥ ಬಿಂದುಗಳ ಸಮೂಹವನ್ನ ಕನೆಕ್ಟ್ ಮಾಡ್ತದಲ್ಲ, ಇದೊಂದು ಸಮತಲ ಆಕೃತಿ. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದಾಗ ವೃತ್ತ ಅಂತ ಹೇಳಿ ಕರಿತೇವೆ. ಒಂದು ನಿರ್ದಿಷ್ಟವಾದಂಥ ಬಿಂದುವಿನಿಂದ ಸಮದೂರದಲ್ಲಿರುವಂಥ ಬಿಂದುಗಳ ಸಮೂಹವನ್ನ ಬಿಂದುಗಳ ಸಮೂಹ ಆ ಸಮತಲಾಕೃತಿಯನ್ನ ನಾವು ವೃತ್ತ ಅಂತ ಕರಿತೇವೆ. ಇಲ್ಲೇನು ಡೆಫಿನಿಷನ್ಸ್ ಅದೇನು ಕೇಳಂಗಿಲ್ಲ. ಬದಲಾಗಿ ನಮ್ಗೆ ಗೊತ್ತಿರಬೇಕು ಏನಪ್ಪ ಅಂತಂದಾಗ ಒಂದು ವೃತ್ತ ಅಂತಂದಾಗ ಸರ್ ಈ ವೃತ್ತದ ಮೇಲೆ ಏನೇನು ಕ್ವಶನ್ಸ್ನ ಕೇಳ್ತಿರ್ತಾನಪ್ಪ ಅಂತ ನೋಡಿದಾಗ, ಒಂದು ವೃತ್ತ ರಚನೆ ಆಗ್ಬೇಕಾಗಿತ್ತಪ್ಪ ಅಂತಂದಾಗ ಅದಕ್ಕೆ ಕೇಂದ್ರ ಬಿಂದು ಅಂತ ಇರ್ಬೇಕು. ಹೌದಾ? ವೃತ್ತದಲ್ಲಿ ಏನಿರ್ಬೇಕಪ್ಪ ಅಂದಾಗ ಕೇಂದ್ರ ಬಿಂದು. ಹಾಗಾದ್ರೆ ಅದು ಯಾವಾಗಲೂ ಎಲ್ಲಿರ್ತದಪ್ಪ ಅಂದಾಗ ಸೆಂಟ್ರಲ್ಲಿ ಇರ್ತದೆ. ಹಾಗಾದ್ರೆ ಇದಕ್ಕೊಂದು ಹೆಸರು ಏನು ಕೊಡ್ತಾರಪ್ಪ ಅಂತಂದಾಗ ಓ ಅಂತ ಕೂಡ ನಾವು ಹೆಸರನ್ನ ಮೆನ್ಷನ್ ಮಾಡ್ಬೋದು. ವೃತ್ತ ಕೇಂದ್ರದ ಹೆಸರನ್ನ ನಾ ಏನು ಕೊಟ್ಟಿದ್ದೀನಪ್ಪ ಅಂದಾಗ ಓ. ಹಾಗಾದ್ರೆ ಈ ವೃತ್ತದಲ್ಲಿರುವಂಥ ವೃತ್ತ ಕೇಂದ್ರದ ಹೆಸರು ಏನು ಅಂತೇಳಿ ನೇರವಾದ ಪ್ರಶ್ನೆ ಕೊಟ್ಟನಪ್ಪ ಅಂದಾಗ ಓ ಅಂತೇಳಿ ನೀವು ಆನ್ಸರ್ನ ಹಾಕಬೇಕು. ಅಲ್ಲಿ ಯಾವುದು ಅಕ್ಷರ ಕೊಟ್ಟಿರ್ತಾನೆ ಅದು ಹಾಕ್ಬೇಕು ಅಂತ. ಕೆಲವೊಮ್ಮೆ ಪಿ ಅಂತ ಕೊಡ್ತಾನೆ, ಕ್ಯೂ ಅಂತ ಕೊಡ್ತಾನೆ, ಏನು ಕೊಡ್ತಾನೆ, ಓ ಅಂತ ಹೇಳಿದ್ರೆ ಓನೇ ಆಪ್ಷನ್ಸ್ ಹಾಕ್ಕೊಳ್ಬೋ ಅಂತ. ವೃತ್ತ ಕೇಂದ್ರದ ಮೇಲೆ ಇಲ್ಲಿ ಏನು ಮೆನ್ಷನ್ ಮಾಡಿರ್ತಾರಲ್ಲ ಅದನ್ನು ಹಾಕಬೇಕು. ಹಾಗಾದ್ರೆ ವೃತ್ತ ಕೇಂದ್ರದಲ್ಲಿರುವ ಹೆಸರು ಏನಪ್ಪ ಅಂತಂದು ಓ ಅಂತ ಕರೆದೆ. ಇದನ್ನೇ ನಾ ಏನು ಮಾಡ್ತೀನಪ್ಪ ಅಂತಂದಾಗ, ಸರ್ ಹಾಗಾದ್ರೆ ಈ ವೃತ್ತವನ್ನ ಸಮಭಾಗವನ್ನಾಗಿ ಮಾಡಬೇಕಾಗೈತಪ್ಪ ಅಂತಂದಾಗ ಇದೊಂದು ವೃತ್ತ ಐತಿ. ಇದೇ ವೃತ್ತನ ಏನು ಮಾಡಿದ್ದೀನಿ, ಸಮಭಾಗ ಮಾಡಿದ್ದೀನಿ. ಅಂದ್ರೆ ಮೇಲೆ ಕೆಳಗಡೆ ಏನು ಮಾಡಿದ್ದೀನಪ್ಪ ಅಂದಾಗ ಸಮಭಾಗ ಕಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಒಂದು ವೃತ್ತವನ್ನ ಸಮಭಾಗವನ್ನಾಗಿ ಮಾಡುವುದು ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ನಾವು ವ್ಯಾಸ ಅಂತ ಕರಿತೇವೆ. ಆ ವೃತ್ತವನ್ನ ಸಮಭಾಗ ಅಂದ್ರೆ ಅರ್ಧ ಮಾಡೋದು ಯಾವುದಪ್ಪ ಅಂತಂದಾಗ ವ್ಯಾಸ. ಅಂದ್ರೆ ವ್ಯಾಸ ಅಂದ್ರೆ ಏನು? ಇಲ್ಲಿ ಏನಿದೆಯಪ್ಪ ಅಂದಾಗ ವೃತ್ತ ಕೇಂದ್ರ ಇದೆ, ಇಲ್ಲಿ ಏನಿದೆಯಪ್ಪ ಅಂದಾಗ ವೃತ್ತ ಕೇಂದ್ರ ಇದೆ. ವೃತ್ತ ಕೇಂದ್ರದ ಮೂಲಕ ಹಾಯ್ದು ಹೋಗ್ತಿತ್ತಪ್ಪ ಅಂತಿಕೋ, ಈ ವೃತ್ತ ಕೇಂದ್ರದ ಮೂಲಕ ಇದು ಹೋಗಿ ಈ ಕಡೆ ಕನೆಕ್ಟ್ ಆಗಿದೆ, ಇದು ಹೋಗಿ ಇದು ಈ ಸೈಡ್ ಕನೆಕ್ಟ್ ಆಗಿದೆ. ವೃತ್ತ ಕೇಂದ್ರದ ಮೂಲಕ ಹಾದು ಹೋದಂಥ ಅತಿ ದೊಡ್ಡ ಜಾನ ನಾವು ವ್ಯಾಸ ಅಂತ ಕರಿತೀವಿ. ಹಾಗಾದ್ರೆ ವ್ಯಾಸ ನಿಮ್ಗೆ ಎಕ್ಸಾಮ್ಸ್ ಕೊಡ್ತಾನೆ, ಇದು ಹೆಸರನ್ನ ಕೊಡ್ತೀನಿ ಇಲ್ಲಿ. ಇದು ಓ, ನೆಕ್ಸ್ಟ್ ಇದು ಎ, ಇದು ಬಿ ಅಂತೇಳಿ. ಹಾಗಾದ್ರೆ ಈ ವೃತ್ತದಲ್ಲಿರುವಂಥ ವ್ಯಾಸದ ಹೆಸರು ಏನು ಅಂತ ಕ್ವಶನ್ಸ್ನ ಕೊಟ್ಟಾಗ ಎ ಬಿ ಅನ್ನೋದು ಒಂದು ಏನಪ್ಪಾ ಅಂತಂದಾಗ ವ್ಯಾಸ. ಈ ವೃತ್ತ ಕೇಂದ್ರದಲ್ಲಿ ವೃತ್ತ ಕೇಂದ್ರ ಯಾವುದಪ್ಪ ಅಂತಂದಾಗ ಓ, ಇದು ಏನಪ್ಪಾ ಅಂತಂದಾಗ ವೃತ್ತ ಕೇಂದ್ರ ಆಯ್ತು. ವೃತ್ತ ಕೇಂದ್ರ ಇದರಲ್ಲಿ ವ್ಯಾಸ ಯಾವುದಪ್ಪ ಅಂತ ಕ್ವಶನ್ಸ್ನ ಕೇಳಿನಪ್ಪ ಅಂತಂದಾಗ ವ್ಯಾಸ ಏನಾಗ್ತದಪ್ಪ ಅಂತಂದಾಗ ಎ ಬಿ. ಸರ ಇದು ವ್ಯಾಸ ಅಂತ ಹೇಳಿದ್ರಿ, ಒಂದು ವೃತ್ತದಲ್ಲಿ ಒಂದೇ ವ್ಯಾಸ ಇರ್ತದ ಅಂತ ಕ್ವಶನ್ಸ್ ಕೇಳಿದಾಗ ಇಲ್ಲ, ಸಾಕಷ್ಟು ವ್ಯಾಸಗಳು ಇರ್ತಾವೆ ಅಂತ ಹೇಳ್ಬೇಕು. ನಾವು ಕೂಡನೆಲ್ಲ ಬೇಸಿಕ್ಸ್ ಆಯ್ತು. ನೆಕ್ಸ್ಟ್ ನಿಮ್ಗೆಲ್ಲ ಕ್ವಶನ್ಸ್ ಇದಾವೆ. ಒಂದು ವೃತ್ತ ಕೇಂದ್ರದಲ್ಲಿ ಒಂದೇ ವ್ಯಾಸ ಇರ್ತದನ್ರಿ ಅಂತ ಕ್ವಶನ್ ಕೇಳಿದಾಗ ಇಲ್ಲ ಅಂತ ಹೇಳ್ಬೇಕು. ಯಾಕಂತ ಕೇಳಿದಾಗ ಒಂದು ವೃತ್ತ ಕೇಂದ್ರದಲ್ಲಿ ಒಂದು ವೃತ್ತದಲ್ಲಿ ಸಾಕಷ್ಟು ವ್ಯಾಸಗಳನ್ನು ಎಳಿಬಹುದು. ಹಾಗಾದ್ರೆ ಇದು ಒಂದು ವ್ಯಾಸನ ಎಳೆದಿದ್ದೀನಿ, ನಾನು ಏನು ಮಾಡ್ತೀನಪ್ಪ ಅಂತಂದಾಗ ಇನ್ನೊಂದು ವ್ಯಾಸವನ್ನು ಎಳಿಬೇಕಪ್ಪ ಅಂತಂದಾಗ ಇಲ್ಲಿ ನಿಂತರ ಈ ಒಟ್ಟದು ಏನಾಗಬೇಕು, ವೃತ್ತ ಕೇಂದ್ರದ ಮೂಲಕ ಹಾದು ಬರಬೇಕು. ಇದು ಕೂಡ ಒಂದು ವ್ಯಾಸ. ಇನ್ನು ಇಲ್ಲಿ ನಿಂತರ ವೃತ್ತ ಕೇಂದ್ರದ ಮೂಲಕ ಈ ಕಡೆ ಒಂದು ಎಳಿತೀನಿ, ಇದು ಕೂಡ ವ್ಯಾಸನೆ. ಇಲ್ಲಿ ನಿಂತರ ಇದನ್ನು ಕೂಡ ಹಿಂಗೆ ಎಳಿತೀನಿ, ಇದು ಕೂಡ ವ್ಯಾಸನೆ. ಹಿಂಗ ನೀನು ಎಷ್ಟು ಬೇಕಾದಷ್ಟು ವ್ಯಾಸಗಳನ್ನ ಎಳಿಬಹುದು ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ನಾವು ಇನ್ನೊಂದು ವರ್ಡನ್ನ ಯೂಸ್ ನೋಡಿರ್ತಿರ್ತೀರಿ, ಸರ್ ಒಂದು ವೃತ್ತ ಕೇಂದ್ರದಲ್ಲಿ ಜ ಅಂತೇಳಿ ಕರಿತಾರಲ್ಲ ಅದು ಏನ್ರಿ, ಅಥವಾ ತ್ರಿಜ್ಯ ಅಂತ ಕರಿತಾರಲ್ಲ ಅದು ಏನ್ರಿ? ಈ ಸದ ತ್ರಿಜ್ಯ ಹೇಳ್ತೀನಿ ನೋಡ್ರಿ. ಮೊದಲ ಇಲ್ಲಿ ವೃತ್ತ ಕೇಂದ್ರ ಐತೆ, ಈ ವೃತ್ತ ಕೇಂದ್ರದ ಮೂಲಕ ಇಲ್ಲಿ ನಿಂತರ ಹೋಗಿ ಇದು ಕನೆಕ್ಟ್ ಆಯ್ತು. ವೃತ್ತ ಕೇಂದ್ರದ ಮೂಲಕ ಇದನ್ನು ಪರಿಧಿ ಅಂತ ಕರಿತೀವಿ. ರೌಂಡ್ ಏನೈತಲ್ಲ ಇದು ಸುತ್ತ, ಅದನ್ನು ಪರಿಧಿ ಅಂತ ಕರಿತೀವಿ. ವೃತ್ತ ಕೇಂದ್ರದ ಮೂಲಕ ಹೋಗಿ ಒಂದು ಪಾಯಿಂಟಿಗೆ ಹೋಗಿ ಏನಾದರೂ ಟಚ್ ಆಯ್ತಪ್ಪ ಅಂತಂತ ಇದಕ್ಕೊಂದು ಹೆಸರು ಕೊಡ್ತೀನಿ. ಏನಪ್ಪ ಅಂತಂದಾಗ ಓ ಸಿ ಅಂತ ಒಂದು ಹೆಸರು ಕೊಟ್ಬಿಟ್ರಿ. ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು ABCD ಅಕ್ಷರ್ಸ್ ಒಳಗಡೆ ಓ ಸಿ. ಓ ಸಿ ಅನ್ನೋದು ಏನಪ್ಪ ಅಂತಂದಾಗ ಓ ಸಿ ಅನ್ನೋದು ಇದ್ರಾಗ ಏನೀಗ ತ್ರಿಜ್ಯ. ಓ ಸಿ ಅನ್ನೋದು ಏನಪ್ಪ ಅಂತಂದಾಗ ತ್ರಿಜ್ಯ ಅಂತೇಳಿ ಕರಿತೇವೆ.
ಸರ್ ಒಂದು ವೃತ್ತ ಕೇಂದ್ರದಲ್ಲಿ ಅಥವಾ ಒಂದು ವೃತ್ತದಲ್ಲಿ ಒಂದೇ ತ್ರಿಜ್ಯ ಎಳಿಬೋದನ್ರಿ? ಇಲ್ಲ, ಸಾಕಷ್ಟು ಎಳಿಬೋದು. ಹಾಗಾದರೆ ಓ ಸಿ ಅಂತ ಹೇಳದಿದ್ದೇನೆ. ನೆಕ್ಸ್ಟ್ ಒಂದು ವೃತ್ತ ಕೇಂದ್ರದ ಮೂಲಕ ಇಲ್ಲಿಗೆ ತೊಗೊಂಡು ಟಚ್ ಮಾಡಿದಾಗ ಇದು ಓ, ಇದೊಂದು ಡಿ, ಅಂದರೆ ಓ ಡಿ ಒಂದು ತ್ರಿಜ್ಯ. ನೀನು ಮತ್ತೆ ಇಲ್ಲಿಂದ ಇಲ್ಲಿ ಕೇಳ್ಕೊ, ಅದಕ್ಕೆ ನೇಮಿಂಗ್ ಚೇಂಜ್ ಮಾಡ್ಕೋತ ಬಾ, ಇ. ಹಾಗಾದರೆ ಓ ಇ ಅನ್ನೋದು ಒಂದು ತ್ರಿಜ್ಯ. ಈ ಥರ ಒಂದು ವೃತ್ತದಲ್ಲಿ ನೀನು ಎಷ್ಟು ಬೇಕಾದಷ್ಟು ತ್ರಿಜ್ಯಗಳನ್ನು ಎಳಿಬೋದು. ಸಾಕಾದರೆ ಎಷ್ಟು ಬೇಕಾದಷ್ಟು ಸಾಕಷ್ಟು ವ್ಯಾಸಗಳನ್ನು ಎಳಿಬೋದು, ಸಾಕಷ್ಟು ತ್ರಿಜ್ಯಗಳನ್ನು ಎಳಿಬೋದು ಅನ್ನೋದು ಕನ್ಫರ್ಮ್ ಆಯಿತು. ಹೌದಾ? ಇನ್ನು ನೆಕ್ಸ್ಟ್ ನಿಮ್ಗೆ ಏನು ಕ್ವಶನ್ಸ್ನ ಕೇಳ್ತಾನಪ್ಪ ಅನ್ನೋದಾದರೆ, ಸರ ವ್ಯಾಸ ಹೇಳಿದ್ರಿ, ತ್ರಿಜ್ಯ ಹೇಳಿದ್ರಿ, ಓಕೆ. ಇನ್ನೊಂದು ಹೇಳಿದ್ರಲ್ಲ ಜ ಅಂತೇಳಿ. ಹಾಗಾದರೆ ಜ ಯಾವುದು ಅಂತೇಳಿ ನೋಡ್ರಿ. ವೃತ್ತಕೇಂದ್ರದ ಮೂಲಕ ಸರ್ ನಿಮ್ಗೆ ಇಲ್ಲಿ ಓ ಬಿ ಕೂಡ ತ್ರಿಜ್ಯ ಆಗ್ತದ, ಓ ಎ ಅನ್ನೋದು ಕೂಡ ಒಂದು ತ್ರಿಜ್ಯ ಆಗ್ತದೆ. ನೆನಪಿಟ್ಕೊಳ್ರಿ, ಒಂದು ವೃತ್ತಕೇಂದ್ರದಲ್ಲಿ ಒಂದು ಅತಿ ದೊಡ್ಡ ಜಾನನೇ ನಾವು ವ್ಯಾಸ ಅಂತ ಕರಿತೀವಿ. ವೃತ್ತಕೇಂದ್ರದ ಮೂಲಕ ಎರಡು ಕಡೆ ಟಚ್ ಆಗಿತ್ತು ಅಂದ್ರೆ ವ್ಯಾಸ, ಬರೀ ಸಿಂಗಲ್ ಟಚ್ ಆಗಿತ್ತು ಅಂದ್ರೆ ತ್ರಿಜ್ಯ ಅನ್ನೋದು ಕಲ್ಪರ್ಪ್ ಆಯ್ತು. ಇನ್ನು ಜಾ ಅಂದ್ರೆ ಏನು? ಇದ್ರ ಒಳಗೆ ಹೇಳ್ಬಿಡ್ತೀವಿ ನೋಡ್ರಿ. ಜಾ ಅಂದ್ರೆ ಏನಪ್ಪಾ ಅಂತಂದಾಗ ವೃತ್ತಕೇಂದ್ರಕ್ಕೆ ಏನೋ ಟಚ್ ಇರಂಗಿಲ್ಲ ಅದು. ನೋಡ್ರಿ, ಇಲ್ಲಿ ಈ ಪರಿಧಿಗೆ ಬಿಂದುವಿನಿಂದ ಈ ಬಿಂದು ಇಲ್ಲಿ ಹೋಗಿ ಟಚ್ ಆಯ್ತು. ಹಾಗಾದ್ರೆ ಇದಕ್ಕೊಂದು ಹೆಸರು ಕೊಡ್ತೇನೆ, ಏನಪ್ಪಾ ಅಂತಾಗ ಇದು ಎಕ್ಸ್, ಇದು ವೈ. ಹಾಗಾದ್ರೆ ಇದರಲ್ಲಿ ಏನಪ್ಪಾ ಅಂತಂದಾಗ ಜಾ ಯಾವ್ದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಎಕ್ಸ್ ವೈ ಅನ್ನೋದು ಇದೇನಪ್ಪಾ ಅಂತಂದಾಗ ಜಾ, ಏನು ಜಾ ಅಂತೇಳಿ ಕರಿತೀವಿ. ಎಕ್ಸ್ ವೈ ಅನ್ನೋದೊಂದು ಜಾ. ಹೌದಾ? ಇಷ್ಟೇ ಕಾನ್ಸೆಪ್ಟ್ ಮ್ಯಾಗ ಕ್ವಶನ್ಸ್ನ ಕೇಳ್ತಾನೆ. ಒಂದು ವೃತ್ತಕೇಂದ್ರ ಕೇಳ್ತಾನೆ, ಒಂದು ತ್ರಿಜ್ಯ ಕೇಳ್ತಾನೆ, ಒಂದು ವ್ಯಾಸ ಕೇಳ್ತಾನೆ, ಒಂದು ಜಾ. ಸರ್ ಜಾಗಳನ್ನ ಎಷ್ಟು ಎಳಿಬೋದನ್ರಿ? ಇವು ಕೂಡ ಎಳಿಬೋದು. ಇದು ಒಂದು ಜಾ, ಒಟ್ಟು ವೃತ್ತಕೇಂದ್ರಕ್ಕೆ ಟಚ್ ಮಾಡಬಾರ್ದು. ಇಲ್ಲಿ ಅಂತ ಇದಕ್ಕೆ ಎಳಿರಿ, ಇಲ್ಲೊಂದು ಜಾ. ಹೌದಾ? ಒಟ್ಟದು ಏನಾಗ್ಬಾರ್ದು, ವೃತ್ತಕೇಂದ್ರಕ್ಕೆ ಟಚ್ ಆಗಬಾರ್ದು. ಕ್ಲಿಯರಾ? ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರ ಹಾಕಿದ್ದೀನಿ. ಇದು ಕೂಡ ಏನಪ್ಪಾ ಅಂತಂದಾಗ ಜಾ ಅನಿಸ್ಕೊಳ್ತದೆ. ಇದನ್ನ ಜಾ ನೀವು ಹೆಸರು ಕೊಡ್ರಿ, ಎಮ್, ಇದು ಎನ್. ಎಮ್ ಎನ್ ಅನ್ನೋದು ಕೂಡ ಒಂದು ಜಾ. ಏನೋ ವೃತ್ತಕೇಂದ್ರದಕ್ಕೆ ಟಚ್ ಆಗಿಲ್ಲ, ಬರೇ ಪರದಿ ಬಿಂದುಗಳಿಗೆ ಹೋಗಿ ಏನಾಗಿರ್ಬೇಕಪ್ಪ ಅಂದಾಗ ಟಚ್ ಆಗಿರಬೇಕು. ಓಕೆ. ಇನ್ನು ನೆಕ್ಸ್ಟ್ ಇದನ್ನು ಬಿಟ್ಟರೆ ಇಲ್ಲೊಂದಿಷ್ಟು ಕ್ವಶನ್ಸ್ಗಳಿದಾವೆ, ಆನ್ಸರ್ ಮಾಡ್ಕೋತ ಬಂದ್ಬಿಡ್ರಿ. ವೃತ್ತವನ್ನು ರಚಿಸಲು ನಮಗೆ ಏನು ಬೇಕಪ್ಪ ಅಂತ ಕ್ವಶನ್ಸ್ ಕೇಳ್ದಾನೆ. ಒಂದು ವೃತ್ತವನ್ನು ರಚಿಸಬೇಕಪ್ಪ ಅಂದ್ರೆ ಏನು ಬೇಕಪ್ಪ ಅಂದಾಗ ಕೈವಾರ ಬೇಕು. ಹೌದಾ? ಕಂಪಾಸ್ ಅಂತ ಕರಿತೇವೆ, ಇದು ಬೇಕು. ವೃತ್ತದಲ್ಲಿ ಅತ್ಯಂತ ದೊಡ್ಡದಾದ ಜಾ, ಇನ್ನೇಗಾರ ಹೇಳಿದೀನಿ, ಒಂದು ವೃತ್ತದಲ್ಲಿ ಅತ್ಯಂತ ದೊಡ್ಡದಾದ ಜಾನ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದೀನಿ, ವ್ಯಾಸ. ಓಕೆ. ಇನ್ ನೆಕ್ಸ್ಟ್, ವೃತ್ತದಲ್ಲಿ ಎಲ್ಲಾ ವ್ಯಾಸಗಳ ಅಳತೆ ಏನಾಗಿರ್ತದೆ? ಎಲ್ಲಾ ವ್ಯಾಸಗಳು ನೀವು ಹೆಂಗಾರ ಹೇಳಿರಿ, ಎಲ್ಲಾ ವ್ಯಾಸಗಳ ಅಳತೆ ಏನಾಗಿರ್ತದೆ ಅಂತ ಹೇಳಿದೀನಿ, ಸಮ ಆಗಿರ್ತದೆ. ನೆಕ್ಸ್ಟ್, ವ್ಯಾಸವು ತ್ರಿಜ್ಯದ ಡ್ಯಾಶರಷ್ಟು ಇರ್ತದಂತೆ ಕ್ವಶನ್ಸ್ ಕಟ್ಟಾನ. ಒಂದು ವ್ಯಾಸ ಇಲ್ಲಿ ನೋಡ್ರಿ, ಒಂದು ವ್ಯಾಸ, ಇದು ಒಂದು ವ್ಯಾಸ ತ್ರಿಜ್ಯದ ಎಷ್ಟು ಪಟ್ಟು ಇರ್ತದೆ? ಇದು ಇಲ್ಲಿ ಓ ಬಿ ಒಂದು ತ್ರಿಜ್ಯ, ಓ ಎ ಅನ್ನೋದು ಒಂದು ತ್ರಿಜ್ಯ. ಹಾಗಾದ್ರೆ ಇಲ್ಲಿ ಅಂತ ಇಲ್ಲಿಗೆ, ಇದು ಇಲ್ಲಿಗೆ, ಹಾಗಾದ್ರೆ ಒಂದು ತ್ರಿಜ್ಯದ 2 ಪಟ್ಟು ವ್ಯಾಸ ಇರ್ತೈತೆ. ಹೌದಾ? ತ್ರಿಜ್ಯದ 2 ಪಟ್ಟು, 2ರಷ್ಟು ಏನಿರ್ತದಪ್ಪ ಅಂತ, ವ್ಯಾಸವು ತ್ರಿಜ್ಯದ 2ರಷ್ಟು ಇರ್ತದೆ. ಉದಾಹರಣೆಗೆ ವ್ಯಾಸ ಇಸ್ಕೊಳ್ತು 2 ಇಂಟು ತ್ರಿಜ್ಯ ಅಂತೇಳಿ ನೀವು ಇದನ್ನ ಬರಿಬೇಕು. ಇನ್ನು ನೆಕ್ಸ್ಟ್, ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರ್ತದೆ. ತ್ರಿಜ್ಯ ವ್ಯಾಸದ ಅರ್ಧ ಇರ್ತದೆ. ಹೌದು, ತ್ರಿಜ್ಯ ವ್ಯಾಸದ ಅರ್ಧ. ವ್ಯಾಸ ಎಷ್ಟಿರ್ತದೆ? 6 ಇರ್ತಂತ ತಿಳ್ಕೊರಿ. ಅದರ ಅರ್ಧ ಎಷ್ಟಿರ್ತದೆ? ತ್ರಿಜ್ಯ 3 ಇರ್ತದೆ. 3 3 6 ಆಗ್ತದೆ. ಈ ಥರ ಈ ವೃತ್ತಗಳಿಗೆ ಸಂಬಂಧಿಸಿದಂಥ ಒಂದು ಸಮ್ ಚಾಪ್ಟರ್ ಮೇಲೆ ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಈ ಥರ ಪ್ರಶ್ನೆಗಳಿಗೋಸ್ಕರ ಮತ್ತೇನಾದರೂ ನಿಮ್ಗೆ ಕ್ವಶನ್ಸ್ಗೆ ಡೌಟ್ ಇತ್ತಪ್ಪ ಅಂತಾಗ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಈ ಥರ ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ದೀನಿ, ಎಲ್ಲವೂ ನಿಮ್ಗೆ ನೇರವಾಗಿ ಸಿಗ್ತವೆ. ಧನ್ಯವಾದಗಳು ರೀ.